ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾವು ನವಿಲುಕಲ್ಲು ಗುಡ್ಡಕ್ಕೆ ಹೋಗೋಣ ಅಂತ ಇದ್ದೀವಿ. ಆ್ಯಂಡ್ ನಮ್ಮ ಜೊತೆ ಇವತ್ತು ಮಳೆಬಿಲ್ಲು ಟೀಮ್ ಇದೆ. ಆ್ಯಂಡ್ ನಾವೆಲ್ಲ ಸೇರ್ಕೊಂಡು ಇವತ್ತು ನವಿಲುಕಲ್ಲು ಗುಡ್ಡಕ್ಕೆ ಹೋಗ್ತಿದ್ದೀವಿ. ಹಾಗಾದರೆ ಬನ್ನಿ ನವಿಲುಕಲ್ಲು ಗುಡ್ಡಕ್ಕೆ ಹೋಗೋಣಂತೆ. ಮತ್ತು ಅಲ್ಲಿ ಆ ಗುಡ್ಡದ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಾವೀಗ ನವಿಲುಕಲ್ಲಿಗೆ ಬಂದಿದ್ದೀವಿ. ಅಂದರೆ ಟ್ರೆಕ್ಕಿಂಗ್ ಶುರು ಮಾಡಿದ್ದೀವಿ. ಫುಲ್ ಕತ್ಲೆ ಇದೆ. ಟೈಮ್ ಈಗ 5:26 ಆಗಿದೆ. ಸುತ್ತಾನು ನೋಡ್ಬೋದು, ಏನೂ ಕಾಣ್ತಿಲ್ಲ, ಕತ್ಲೆ ಆಗಿದೆ. ನಾವೊಂದು ಇದರಲ್ಲಿ ಹೋಗ್ತಾ ಇದ್ದೀವಿ. ಯಾಕಂದರೆ ಇಷ್ಟು ಕತ್ಲೆಗೆ ಯಾಕೆ ಬಂದ್ವಿ ಅಂದರೆ ಸನ್ ರೈಸ್ ಕಾಣಬೇಕಂದ್ರೆ ಇಷ್ಟು ಬೇಗ ಬರಲೇಬೇಕು. ಹಾಗಾಗಿ ಬಂದಿದ್ದೀವಿ. ನೋಡ್ಬೋದು, ಸುತ್ತ ಕತ್ಲೆ ಇದೆ, ಏನೂ ಕಾಣ್ತಿಲ್ಲ. ಸನ್ ರೈಸ್ ಆಗೋದನ್ನು ನೋಡ್ಬೇಕಂದ್ರೆ ಇಷ್ಟು ಬೇಗ ಬರಲೇಬೇಕು. ಓಕೆ ಬನ್ನಿ ಹೋಗೋಣಂತೆ. ಗುಡ್ಡಕ್ಕೆ ಬಂದಿದ್ದೀವಿ, ನೋಡ್ತಿದ್ದೀರಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೇನ್ ಗುಡ್ಡ. ಓಕೆ ಫ್ರೆಂಡ್ಸ್, ಈಗ ಸ್ವಲ್ಪ ಎಲ್ಲ ಕಾಣಕ್ಕೆ ಶುರುವಾಗಿದೆ. ಯಾಕಂದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸನ್ರೈಸ್ ಆಗುತ್ತೆ. ನಾವು ಅಲ್ಲಿಗೆ ಹೋಗಬೇಕು. ಅಲ್ಲಿ ಲೈಟ್ ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ಹೋಗಬೇಕು. ಸಕ್ಕತ್ತಾಗಿದೆ. ಅದರ ಕ್ಯಾಮ್ರಾದಲ್ಲಿ ಅದು ಕಾಣ್ತಿಲ್ಲ, ಯಾಕಂದರೆ ಇನ್ನೂ ಕ್ಯಾಮ್ರಾಕ್ಕೆ ಲೈಟ್ ಸಾಲದು. ಸನ್ರೈಸ್ ಆಗ್ತಿದ್ದಂಗೆ ಚೆನ್ನಾಗಿ ಕಾಣುತ್ತೆ. ಈಗ ಟೈಮ್ ಸರಿಯಾಗಿ 5:45 ಆಗಿದೆ. ನೋಡ್ಬೋದು ನೀವು, ಸಖತ್ತಾಗಿದೆ ಅಂತ ಪ್ಲೇಸ್. ಆದರೆ ಫುಲ್ ಫಾಗಿದೆ ಆ ಕಡೆ ಎಲ್ಲ. ಇನ್ನೂ ಬರ್ತಾ ಇದೆ, ಸನ್ರೈಸ್ ಆಗೋ ಟೈಮ್ ಅಲ್ಲ, ಹಾಗಾಗಿ ಸ್ವಲ್ಪ ಬೆಳಕು ಕಾಣಿಸ್ತಾ ಇದೆ. ಬಂದಿದ್ವಿ ಒಂದು 6:30 ಅಷ್ಟೊತ್ತಿಗೆ. ಕ್ಲೀನಾಗಿ ಸೂರ್ಯೋದಯ ಆಯಿತು. ಸಖತ್ತಾಗಿತ್ತು. ಒಂದು 1/4 ಗಂಟೆ ಆಗಿದೆ. ಇಲ್ಲಿ ನೋಡ್ತಿದ್ದೀರಾ, ಇನ್ನೂ ಸೂರ್ಯೋದಯ ಆಗ್ತಾನೆ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಇನ್ನೂ ಸೂರ್ಯೋದಯ ಆಗ್ತಾನೆ ಇದೆ. ಆ್ಯಂಡ್ ಈ ಪ್ಲೇಸ್ ಬಗ್ಗೆ ನಾನು ಈಗ ಸ್ವಲ್ಪ ಹೇಳಬೇಕಂದ್ರೆ, ಇದು ನವಿಲುಕಲ್ಲು ಗುಡ್ಡ ಅಂತ ರಾಷ್ಟ್ರಕವಿ ಕುವೆಂಪುರವರು ಸಖತ್ ಬುಕ್ಗಳಲ್ಲಿ, ಅಂದರೆ ತುಂಬ ಬುಕ್ಗಳಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ, ಬರೆದಿದ್ದಾರೆ. ಕುವೆಂಪುರವರು ಈ ಜಾಗದ ಬಗ್ಗೆ ಬಹಳ ಬರ್ತಿದ್ದಾರೆ. ಆ್ಯಂಡ್ ಅವರು ನಡ್ಕೊಂಡೇ ಬರ್ತಿದ್ರಂತೆ ಕುಪ್ಪಳ್ಳಿಯಿಂದ ಇಲ್ಲಿಗೆ. ಆಮೇಲೆ ಈ ಗುಡ್ಡದ ಬಗ್ಗೆ ಒಂದು ಪುರಾಣದ ಒಂದು ಕತೆ ಇದೆ. ಅದ್ ಕತೆ ಏನಪ್ಪಾ ಅಂದ್ರೆ, ಶ್ರೀರಾಮ ಇದಾರಲ್ಲ, ಶ್ರೀರಾಮ ಇಲ್ಲಿಗೆ ಸೀತೆ ಲಕ್ಷ್ಮಣ ಎಲ್ಲ ಬಂದಿದ್ರಂತೆ ಇಲ್ಲಿಗೆ. ಇಲ್ಲಿ ಬಂದಾಗ ಇಲ್ಲೊಂದು ರೀತಿ ಹಣ್ಣಿದೆ, ಬೂರೆ ಹಣ್ಣು ಅಂತಾರೆ. ಅಂದ್ರೆ ಅದು ಸ್ವಲ್ಪ ಪೇರ್ಲೆ ಹಣ್ಣು ತರಾನೇ ಇರುತ್ತೆ. ತೋರಿಸ್ತೀನಿ, ಅದ್ರ ಗಿಡ ತೋರಿಸ್ತೀನಿ ಬೇಕಾದ್ರೆ ನೋಡಿ. ಇಲ್ಲಿದೆ ನೋಡಿ, ಇದೇ ಗಿಡ. ಇದು ಈಗ ಸಣ್ಣ ಇದೆ ಗಿಡ. ಇನ್ನು ಸ್ವಲ್ಪ ಟೈಮಲ್ಲಿ ಇದರಲ್ಲಿ ಕಾಯಿಗಳು ಬರ್ತವೆ. ಇದೇ ಗಿಡ. ಈ ಗಿಡದಲ್ಲಿ ಒಂದು ಕಾಯಿ ಬರುತ್ತೆ, ಬೂರೆಕಾಯಿ ಅಂತ. ಆ ಕಾಯಿನ ಬೂರೆಕಾಯಿ ಅಂತ ಅಂತಾರೆ ಕೆಲವರು ಬೇರೆ ಏನೋ ಹೇಳ್ತಾರೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಅದು ಬೂರೆಕಾಯಿ ಅಂತ. ಆ ಕಾಯಿನ ಇಲ್ಲಿ ಬಂದು ತಿಂದಿದ್ರಂತೆ. ಅಂದ್ರೆ ಅವ್ರ ಊಟಕ್ಕೆಲ್ಲ ಅದನ್ನೇ ಬಳಸ್ಕೊಂಡಿದ್ರಂತೆ. ಆಮೇಲೆ ಇಲ್ಲೇ ಇದ್ದಾಗ ಅವರಿಗೆ ಫಸ್ಟ್ ಆ ಮಾರೀಚ ಅನ್ನೋ ಒಂದು ಜಿಂಕೆ ಕಾಣುತ್ತಲ್ಲ, ಮಾಯದ ಜಿಂಕೆ, ಆ ಜಿಂಕೆ ಕಂಡಿದ್ದು ಇದೇ ಗುಡ್ಡದಲ್ಲಂತೆ. ಫಸ್ಟ್ ಕಂಡಿದ್ದು ಇದೇ ಗುಡ್ಡ. ಇಲ್ಲಿಂದ ರಾಮ ಬೆರ್ಸ್ಕೊಂಡೋಗಿ ಆಮೇಲೆ ಮೃಗಾವಧೆ ಅಂತ ಇಲ್ಲಿಂದ ಸ್ವಲ್ಪ ದೂರ ಅಲ್ಲಿ ಹೊಡೆದಿರೋದು ಅಂತ ಪುರಾಣ ಪ್ರಸಿದ್ಧ ಕತೆ ಇದೆ. ಅದು ಇಲ್ಲಿವರೆಗೂ ಇಲ್ಲಿನ ಎಲ್ಲಾ ಜನರು ನಂಬಿಕೆನೂ ಅದೇ ಆಗಿದೆ. ಆಮೇಲೆ ಕುವೆಂಪುರವರು ಈ ಏನಿದೆ ಈ ನವಿಲುಕಲ್ಲು, ಇದ್ರ ಬಗ್ಗೆ ತುಂಬಾ ಬರೆದಿದ್ದಾರೆ. ಅಂಡ್ ಇದ್ರದ್ದು ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಕಡೆಯಿಂದ ಸನ್ಸೆಟ್ ಆಗುತ್ತೆ, ಈ ಕಡೆಯಿಂದ ಸನ್ ರೈಸ್ ಆಗುತ್ತೆ. ಒಂದೇ ಪಾಯಿಂಟ್ ಅಲ್ಲಿ ನೀವು ನಿಂತ್ಕೊಂಡು ಎರಡನ್ನೂ ನೋಡಬಹುದಾದಂತ ಒಂದು ಪ್ಲೇಸ್ ಆಗಿದೆ. ಇದು ತುಂಬಾ ಅಚ್ಚರಿನ ಒಳಗೊಂಡಿರೋ ಅಂತ ಒಂದು ಪ್ಲೇಸ್ ಆಗಿದೆ ಅಂತ ನೋಡಿ. ಅಲ್ಲಿ ಮಿಸ್ಟ್ ಎಲ್ಲ ಇದೆ, ಇನ್ನೂ ಸಕ್ಕತ್ತಾಗಿದೆ. ಬೆಳಿಗ್ಗೆ ಏನೋ ಕಾಣ್ತಿರ್ಲಿಲ್ಲ ನಾವು ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ, ಈಗ ಕ್ಲೀನ್ ಆಗಿ ಕಾಣ್ತಿದೆ ನೋಡಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ಇದು ನವಿಲುಕಲ್ಲು ಗುಡ್ಡ. ನನಗೆ ಗೊತ್ತಿರೋಷ್ಟು ಈ ಗುಡ್ಡದ ಬಗ್ಗೆ ಹೇಳಿದ್ದೀನಿ. ಅಂಡ್ ಗುಡ್ಡನೂ ತೋರಿಸಿದ್ದೀನಿ, ನೋಡ್ತಾ ಇದ್ದೀರಾ. ಅಂಡ್ ನಂಗೆ ಈ ಗುಡ್ಡದಲ್ಲಿ ಏನ್ ಇಷ್ಟ ಆಗಿದೆ ಅಂದ್ರೆ, ಈ ಮರ ಉಂಟಲ್ಲ, ಇದು ಸಖತ್ ಇಷ್ಟ ಆಯ್ತು. ಯಾಕಂದ್ರೆ ಫುಲ್ ಕಲ್ ಬಂಡೆ ಮೇಲೆ ಎಲ್ಲೋ ಒಂದ್ ಚೂರ್ ಮಣ್ಣಿತ್ತು, ಆ ಮಣ್ಣಲ್ಲಿ ಇಷ್ಟು ದೊಡ್ಡ ಮರ ಬೆಳೆದಿದೆ ನೋಡ್ಬೋದು. ಆ ಮರ ನೋಡಿದ್ರೆ ನಾವ್ ಅಂದ್ಕೋಬಹುದು ಏನು ಸಾಧ್ಯ ಇಲ್ಲ ಅಂತ ಇರಕ್ಕಾಗಲ್ಲ, ಏನಾದ್ರೂ ಮನ್ಸಿದ್ರೆ ಮಾರ್ಗ ಅನ್ನೋದಕ್ಕೆ ಈ ಮರ ಸಾಕ್ಷಿ ಆಗುತ್ತೆ.
ನೋಡೋದಾದ್ರೆ ಸುತ್ತಾನು ಬೇರೆ 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 ಗುಡ್ಡಗಳಿದಾವೆ. ಇದು ಈಗ ಸ್ವಲ್ಪ ಹಿಮ ಇರೋದ್ರಿಂದ ಕ್ಲೀನಾಗಿ ಗೊತ್ತಾಗ್ತಿಲ್ಲ. ಹಾಗಾಗಿ ನೋಡಿದ್ರೆ ಸುತ್ತಾನು ಗುಡ್ಡ ಇದಾವೆ, ನೋಡ್ಬೋದು ಕ್ಲೀನಾಗಿ ನೋಡೋದಾದ್ರೆ ಗುಡ್ಡ ಇದಾವೆ ಸುತ್ತ. ಅಂಡ್ ಇದು ಬಿಸಿಲಲ್ಲಿ ಬಂದ್ರಿ ಅಂದ್ರೆ ಬಿಸಿಲಂತೂ ಸಖತ್ ಇರುತ್ತೆ ಈ ಜಾಗದಲ್ಲಿ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಬೆಳಿಗ್ಗೆ ಬರ್ಬೇಕು ಇಲ್ಲ ಸಂಜೆ ಬರ್ಬೇಕು, ಸನ್ ರೈಸು ಸನ್ಸೆಟ್ ಎರಡೂ ಕಾಣುವಂತ ಒಂದು ಪ್ಲೇಸ್ ಆಗಿದೆ ಇದು. ತುಂಬಾ ಚೆನ್ನಾಗಿರುವಂತ ಪ್ಲೇಸ್. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ. ಬೆಳಿಗ್ಗೆ ಮುಂಚೆ ಸೂರ್ಯ ಹುಟ್ಟೋ ಟೈಮಲ್ಲಿ ಹಕ್ಕಿಗಳ ಚಿಲಿಪಿಲಿ ಸಖತ್ತಾಗಿತ್ತು. ಎಲ್ಲ ನೋಡ್ತಿದ್ದೀರಾ ಕ್ಲೀನಾಗಿ. ಬನ್ನಿ ಹಾಗಾದ್ರೆ, ನೋಡ್ಬೋದು ನೀವು. ಅಲ್ಲಿವರೆಗಿದೆ ಗುಡ್ಡ ಏನಿಲ್ಲ, ಇಲ್ಲಿಗೆ ಎಂಡ್. ಆ ಮರ ಕಾಣುತ್ತಲ್ಲ ಅಲ್ಲಿಗೆ ಎಂಡ್. ಒಂದು ದೊಡ್ಡ ಬಂಡೆ ಇದು, ಫುಲ್ ದೊಡ್ಡ ಬಂಡೆ. ಆ ಬಂಡೆ ನೀರು ಹೋಗಿ 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 ಸೀಳ್ಕೊಂತ ಬಂದಿದೆ. ಓಕೆ, ಎಲ್ಲರೂ ಹೋದ್ರು, ನಾವು ಹೊರಟಿದ್ದೀವಿ. ಬನ್ನಿ, ರೋಡಲ್ಲಿ ಏನಾದರೂ ನಿಮಗೆ ಸ್ಪೆಷಲ್ ಹಾಕೊಂಡ್ರೆ, ನಾವು ಹೋಗೋ ದಾರಿಲಿ ಏನಾದರೂ ಸ್ಪೆಷಲ್ ಹಾಕೊಂಡ್ರೆ ತೋರಿಸ್ತೀನಿ. ಹಾಗಾದ್ರೆ ಬನ್ನಿ ಹೋಗೋಣ ಎಲ್ಲರೂ. ಓಕೆ, ನೋಡ್ಬೋದು ಫ್ರೆಂಡ್ಸ್, ಅಲ್ಲಿದೆ ಗುಡ್ಡ, ಅಷ್ಟು ಹೈಟಲ್ಲಿದೆ. ದಾರಿ ಇಲ್ಲಿ 3 ಇದಾವೆ, ನಾ ಮಿಸ್ ಆಗುತ್ತೆ. ಓಕೆ, ಇಷ್ಟೊತ್ತು ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನವಿಲುಕಲ್ ಬಗ್ಗೆ ನನಗೆ ಗೊತ್ತಿರೋಷ್ಟು ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಈ ವಿಡಿಯೋಕ್ಕೆ ನೀವೇನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗನೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಆಲ್ ಅಂತ ಸೆಟ್ ಮಾಡಿ. ಇದರಿಂದ ನಾವು ಹಾಕೋ ಎಲ್ಲ ವಿಡಿಯೋ ಬೇಗ ಬಂದು ತಲುಪುತ್ತೆ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರೆಂಡ್ಸ್.